ನಾನು ಜಂಕ್ ಫುಡ್ಡೇ ತಿನ್ನಲ್ಲ, ಮನೇಲಿ ಕುಕ್ ಮಾಡಿರೋ ಫುಡ್ಡೇ ತಿಂತೀನಿ, ಹೆಲ್ದಿ ಫುಡ್ಡೇ ತಿಂತೀನಿ, ಆದ್ರೂ ಅಸಿಡಿಟಿ. ನಾನ್ ವೆಜ್ ತಿನ್ಬೋದಾ ಡಾಕ್ಟ್ರೆ? ಖಂಡಿತ ತಿನ್ಬೋದು, ಯಾರು ಬೇಡ ಅಂದಿದ್ದು. ಪೌಡರ್ನ ಜೇನುತುಪ್ಪದ ಜೊತೆ ಊಟ ಆದ್ಮೇಲೆ ದಿನ ತಿನ್ನೋದನ್ನ ರೂಢಿ ಮಾಡಿ. ಅಷ್ಟೇ ಇಲ್ಲದೆ ಆಯುರ್ವೇದನೇ ಇಲ್ಲ, ಲೈಫ್ ಲಾಂಗ್ ರಿಸ್ಟ್ರಿಕ್ಷನ್ಸ್ ಹೇಳಲ್ಲ. 2 ರಿಂದ 3 ತಿಂಗಳು ಬಾಡಿಗೆ ಸೆಟ್ ಆಗೋ ತನಕ ರೂಢಿ ಮಾಡಿದ್ರೆ ಸಾಕು. 1 ಸೂಪರ್ ಫುಡ್ 1 ಮಾತ್ರೆ, ಎಲ್ಲ ಸಮಸ್ಯೆ ಸರಿ ಹೋಗ್ತದೆ. ಆಯುರ್ವೇದ ಪ್ರಕಾರ ಊಟಕ್ಕೆ ಮುಂಚೆ ಕಟು ರಸನ ತಗೋಬೇಕು, ನಂತರ ಶುಂಠಿ ಸೈಂಧವ ಲವಣ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ವಿನಯ್. ಈಗಾಗಲೇ ಗ್ಯಾಸ್ಟ್ರೈಟಿಸ್ ಬಗ್ಗೆ ಬಹಳ ಸಲ ಮಾತಾಡಿದ್ದೀನಿ, ಸಲಹೆಗಳನ್ನ ಮತ್ತೆ ಕಾರಣಗಳನ್ನ ಕೂಡ ಹಂಚ್ಕೊಂಡಿದ್ದೀನಿ. ಇವತ್ತು ಡಯಟ್ ಪ್ಲಾನ್ ಹೇಗಿರ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ, ಮುಖ್ಯವಾಗಿ ಹೇಗಿರಬಾರ್ದು ಅಂತ ತಿಳ್ಕೊಳ್ಳೋಣ. ಸ್ಟಾರ್ಟಿಂಗ್ ವಿತ್ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಅಭ್ಯಾಸ ಎಲ್ಲರಿಗೂ ಇರುತ್ತೆ. ಇದನ್ನ ಮಾಡಬಾರ್ದು ಅಂತಾನೂ ನಮಗೆ ಗೊತ್ತು, ಆದ್ರೂ ಬಿಡಕ್ಕಾಗಲ್ಲ ಸರ್, ಏನ್ ಮಾಡೋದು ಅಂತ ಕೇಳ್ತೀರಾ. ದಿನಕ್ಕೆ 3 ರಿಂದ 4 ಹೊತ್ತು ಕುಡಿಯೋ ಬದಲಿಗೆ ಒಂದೊತ್ತಿಗೆ ಬನ್ನಿ. ಒಂದೊತ್ತಿಂದ 1 ಕಪ್, 1 ಕಪ್ಪಿಂದ ಅರ್ಧ ಕಪ್ಪು, ಹೀಗೆ ಕ್ರಮೇಣ ಕಂಪ್ಲೀಟ್ ಆಗಿ ನಿಲ್ಸೋದಕ್ಕೆ ಟ್ರೈ ಮಾಡಿ. ಇದ್ರ ಬದಲಿಗೆ ಬೂದ್ಗುಂಬಳಕಾಯಿ ಜ್ಯೂಸು ಎಕ್ಸಲೆಂಟ್ ಪಿತ್ತಹರ. ಇದನ್ನ ಡೈಲಿ 1 ಗ್ಲಾಸ್ ಒಂದು ಜೀರಿಗೆ ಪುಡಿ ಹಾಕೊಂಡು ದಿನ ಪ್ರತಿನಿತ್ಯ ಖಾಲಿ ಹೊಟ್ಟೆಲ್ ಕುಡಿಯೋದಕ್ಕೆ ಟ್ರೈ ಮಾಡಿ. ಬ್ರೇಕ್ಫಾಸ್ಟ್ ಲೈಟ್ ಆಗಿರ್ಬೇಕು. ಓವರ್ ನೈಟ್ ಫರ್ಮೆಂಟ್ ಆಗೋ ಫುಡ್ಸ್ ಗಳಾದ ಇಡ್ಲಿ ಮತ್ತೆ ದೋಸೆನ ಅವಾಯ್ಡ್ ಮಾಡಿ ಇನ್ಸ್ಟೆಂಟ್ ದೋಸೆಗಳು ಮಾಡ್ಕೊಬಹುದು. ಹೆಸರು ಕಾಳು, ಮೆಂತ್ಯ ಕಾಳು, ಅಕ್ಕಿನ ಬಳಸ್ಕೊಂಡು. ಇನ್ನ ಉದ್ದಿನ ಹಿಟ್ಟು ಅವಾಯ್ಡ್ ಮಾಡ್ಲೇಬೇಕು, ಇದು ಡೈಜೆಷನ್ ಗೆ ತುಂಬಾ ಹೆವಿ. ಇದರಿಂದ ನಿಮಗೆ ತೇಗ್ ಬರೋದು, ಗ್ಯಾಸ್ಟ್ರಿಕ್ ಆಗೋದು ಮತ್ತೆ ಬ್ಲೋಟಿಂಗ್ ಜಾಸ್ತಿ ಆಗುತ್ತೆ. ಇನ್ನ ಫ್ರೈಡ್ ಐಟಮ್ಸ್ ಗಳಾದ ಪೂರಿ, ವಡೆ, ಬಜ್ಜಿ ಇವನ್ನೆಲ್ಲ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೇಕು. ಇನ್ನ ಏನ್ ತಗೋಬಹುದು? ಅವಲಕ್ಕಿ, ಕಿಚಡಿ, ಪೊಂಗಲ್ಲು, ಉಪ್ಪಿಟ್ಟು, ಇದನ್ನೆಲ್ಲ ನೀವು ತಗೋಬಹುದು. ಇನ್ನು ಮಧ್ಯಾಹ್ನ ಊಟ ಎಲ್ಲವನ್ನು ತಗೋಬಹುದು. ಅನ್ನ, ಸಾರು, ಮುದ್ದೆ, ಅದ್ರ ಬಿಸಿ ಇರ್ಲಿ, ಸಾಫ್ಟ್ ಆಗಿರ್ಲಿ. ಮುದ್ದೆ ತಗೊಳ್ಳುವಾಗ ಗಟ್ಟಿಗಿರ್ಬಾರ್ದು. ಗಟ್ಟಿ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ. ಇನ್ನು ಊಟದಲ್ಲಿ ಆಲೂಗಡ್ಡೆ, ಬದನೆಕಾಯಿ, ಹಸಿಮೆಣಸಿನಕಾಯಿ, ಕ್ಯಾಪ್ಸಿಕಮ್, ಈ ತರ ವಾಯು ಐಟಮ್ಗಳನ್ನ ನೀವು ಅವಾಯ್ಡ್ ಮಾಡ್ಲೇಬೇಕು. ಇದನ್ನ ಬೆಳಗ್ಗೆ ಮಧ್ಯಾಹ್ನ ಅಂತಲ್ಲ, ಎನಿ ಟೈಮ್ ಅವಾಯ್ಡ್ ಮಾಡ್ಲೇಬೇಕು. ಡಾಕ್ಟರ್, ಎಷ್ಟು ದಿನ ಇದೇ ತರ ತಿನ್ಬೇಕು, ಅಲ್ಲ ಜೀವನ ಪೂರ್ತಿ ಹೀಗೆ ತಿನ್ನಕ್ಕಾಗತ್ತಾ ಅಂತ ನೀವು ಕೇಳ್ಬೋದು. ಕೆಲವ್ರಿಗೆ 1-2 ತಿಂಗಳಲ್ಲೇ ಕಡಿಮೆ ಆಗ್ಬೋದು, ಕೆಲವ್ರಿಗೆ 2-3 ತಿಂಗಳು ತಗೊಳ್ಬಹುದು. ನಿಮ್ ಬಾಡಿ ಹೆಂಗ್ ರೆಸ್ಪಾಂಡ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಾಡಿಗೆ ನೀವು ಸ್ಟ್ರೆಸ್ ಮೇಲೆ ಸ್ಟ್ರೆಸ್ ಕೊಡ್ತಾನೆ ಇದ್ರೆ ಸಿಂಪ್ಟಮ್ಸ್ ತೋರಿಸ್ತಾನೆ ಇರುತ್ತೆ. ಒಂದ್ ಕಡೆ ಗ್ಯಾಸ್ಟ್ರೈಟಿಸ್ ಅಂತ ಟ್ರೀಟ್ಮೆಂಟ್ ತಗೊಂತಾ ಇರ್ತೀರಾ, ಇನ್ನೊಂದ್ ಕಡೆ ಈ ರೀತಿ ಡಯಟ್ ನ ಫಾಲೋ ಮಾಡ್ದಲೆ ಬಾಡಿಗೆ ಪೆಟ್ ಮೇಲೆ ಪೆಟ್ ಕೊಡ್ತಾನೆ ಇದ್ರೆ ಏನ್ ಪ್ರಯೋಜನ? ಇನ್ನೊಂದು ಮೊಸರು, ಒಳ್ಳೆ ಪ್ರೋಟೀನು, ಪ್ರೋಬಯೋಟಿಕ್ ಎಲ್ಲ ಹೌದು ನಿಜ. ಆದ್ರೆ ಆಯುರ್ವೇದ ವೈದ್ಯರು ನಾವು ಮೊಸರುನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ, ಎಸ್ಪೆಷಲಿ ಈ ತರ ಗಟ್ ಸಮಸ್ಯೆ ಇರೋರಿಗೆ. ಇದು ಕೂಡ ಫರ್ಮೆಂಟೆಡ್ ಓವರ್ ನೈಟ್ ಹೆಪ್ಪಾಕಿನೇ ಆಗೋದು. ಉಷ್ಣ, ತೀಕ್ಷ್ಣ, ಅಭಿಷ್ಯಂದಿ ಹಾಗೂ ಗುರು ಅಂದ್ರೆ ಹೆವಿ ಫಾರ್ ಡೈಜೆಷನ್. ಇನ್ಫ್ಲಮೇಷನ್ ಕೂಡ ಜಾಸ್ತಿ ಮಾಡುತ್ತೆ. ಆದ್ರೆ ನಾವು ಮನೆಯಲ್ಲಿ ಫ್ರೆಶ್ ಆಗಿ ಮಾಡ್ಕೊಂಡಿರೋದು ಮೊಸರು ಸ್ವೀಟ್ ಆಗಿರುತ್ತೆ. ಸೊ ಇದನ್ನ ತಗೊಳ್ಳೋದ್ರಿಂದ ಅಷ್ಟಾಗಿ ಏನ್ ಸಮಸ್ಯೆ ಆಗಲ್ಲ. ಆದ್ರೆ ಮೆಜಾರಿಟಿ ನಾವು ತಿನ್ನೋ ಮೊಸರು ಹುಳಿ ಇರೋದ್ರಿಂದ ಅವಾಯ್ಡ್ ಮಾಡಿ. ಹಾಗೆ ಹೆಲ್ದಿ ಅಂದಿದ ತಕ್ಷಣ ಸಲಾಡ್ ಅನ್ಕೋತೀರಾ. ಮದ್ವೆ ಮನೆಗಳಲ್ಲಿ, ರೆಸ್ಟೋರೆಂಟ್ ಅಲ್ಲಿ ಪ್ಲೇಟ್ ಅಲ್ಲಿ ಅಲಂಕಾರಕ್ಕೆ ಅಂದ್ಬಿಟ್ಟು ಕ್ಯಾರೆಟ್, ಬೀಟ್ರೂಟ್ ಇದನ್ನೆಲ್ಲ ಚೆನ್ನಾಗಿ ಸ್ಲೈಸ್ ಮಾಡಿ ಇಟ್ಟಿರ್ತಾರೆ. ಇದನ್ನ ಅಪರೂಪಕ್ಕೆ ಜನ ಅಟ್ಲೀಸ್ಟ್ ಹೆಲ್ದಿ ತಿನ್ನೋಣ ಅಂತ ಹೇಳಿ ಇದನ್ನೆಲ್ಲ ತಿನ್ನೋದ್ ನಾನು ನೋಡಿದ್ದೀನಿ. ಇದ್ರ ಜೊತೆಗೆ ಹಸಿ ಕಾಳು, ಮೊಳಕೆ ಕಟ್ಟಿದ ಕಾಳುಗಳು, ಇದನ್ನೆಲ್ಲ ತಗೋತೀವಿ. ನೋಡಿ, ಆಹಾರ ಎಷ್ಟು ಮುಖ್ಯನೋ ಅದ್ರ ಸಂಸ್ಕಾರನೂ ಕೂಡ ಅಷ್ಟೇ ಮುಖ್ಯ. ಈ ಹಸಿ ತರಕಾರಿಗಳು, ಕಾಳುಗಳು ಇದೆಲ್ಲ ಗ್ಯಾಸ್ಟ್ರೈಟಿಸ್ ಇರೋರಿಗೆ ಡೈಜೆಷನ್ ಆಗೋದಕ್ಕೆ ತುಂಬಾ ಕಷ್ಟ. ಇದರಿಂದ ಗ್ಯಾಸ್ ಅಥವಾ ಬ್ಲೋಟಿಂಗ್ ಇನ್ನೂ ಜಾಸ್ತಿ ಆಗುತ್ತೆ. ಬೇಯಿಸಿ ತಗೋಬೇಕು. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಉಪ್ಪು ಇಲ್ಲ ಮೆಣಸು ಜೊತೆ ತಗೊಂಡ್ರೆ ಇನ್ನೂ ಒಳ್ಳೇದು. ಊಟ ಆಗಿದ ತಕ್ಷಣ ಲೋಟಗಟ್ಲೆ ನೀರ್ಗಳನ್ನ ಕುಡಿಯೋದನ್ನ ಫಸ್ಟ್ ಅವಾಯ್ಡ್ ಮಾಡಿ. ಊಟಕ್ಕೆ ಮುಂಚೆ ಅಥವಾ ಊಟದ ಮಧ್ಯದಲ್ಲಿ ಸ್ವಲ್ಪ ನೀರು ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಕಾಫಿ ಮತ್ತೆ ಟೀನ ಊಟ ಆಗಿದ ತಕ್ಷಣ, ಊಟ ಅಥವಾ ತಿಂಡಿ ಆಗಿದ ತಕ್ಷಣ ಕುಡಿಯೋದನ್ನ ಸಂಪ್ರದಾಯ ಮಾಡ್ಕೊಂಡ್ಬಿಟ್ಟಿದೀವಿ. ಇದರಿಂದ ನಿಮ್ಗೆ ಊಟದಲ್ಲಿ ಬೇಕಾಗಿರೋ ಇಂಪಾರ್ಟೆಂಟ್ ಮಿನರಲ್ಸ್ ಕೂಡ ಅಬ್ಸರ್ವ್ ಆಗೋದನ್ನ ತಡಿತಾ ಇರುತ್ತೆ. ನೀವ್ ಅನ್ಕೋಬಹುದು, ಹೆಲ್ದಿನೇ ತಿಂತಿರ್ತೀನಿ, ಆರೋಗ್ಯ ಆಗಿರೋ ಫುಡ್ಡೇ ತಿಂತೀನಿ, ಅಂದ್ರೂ HB ಕಡಿಮೆ, ಐರನ್ ಕಡಿಮೆ ಅಂತ ಅನ್ಕೋತೀರಾ. ಇದು ಒಂದ್ ರೀಸನ್ ಆಗಿರ್ಬೋದು. ಇನ್ನ ರಾತ್ರಿ ಊಟದ ವಿಚಾರಕ್ಕೆ ಬರೋದಾದ್ರೆ, ನಿಮ್ಮನ್ನ ನೀವು ಒಬ್ಬ ಬಡವ ಅನ್ಕೋಬಿಡಿ. ಬಡವ್ರು ಏನ್ ತಿಂತಾರೆ? ಗಂಜಿ, ತಿಳಿಸಾರು ಅನ್ನ, ಮಜ್ಜಿಗೆ ಅನ್ನ, ಈ ರೀತಿ. ನೀವು ಇದೇ ರೀತಿ ತಿನ್ಬೇಕು. ಸರ್, ನಾನು ರಾತ್ರಿ ಹೊತ್ತು ರಾಗಿ ಮುದ್ದೆ ತಿಂತೀನಿ, ಒಳ್ಳೇದೇ ಅಲ್ವಾ ಅಂತ ನೀವು ಕೇಳ್ಬೋದು. ಖಂಡಿತ ಒಳ್ಳೇದಲ್ಲ. ನೋಡಿ, ನಾವೆಲ್ಲ 9-9:30 ಊಟ ಮಾಡ್ತೀವಿ, 10:00 ಮಲ್ಕೊಂಡ್ಬಿಡ್ತೀವಿ. ರಾಗಿ ಮುದ್ದೆ ಡೈಜೆಷನ್ ಆಗಕ್ಕೆ ಮಿನಿಮಮ್ 3-4 ಅವರ್ ಬೇಕು. ಇವಾಗ ನೀವ್ ಹೇಳಿ ಹೆಂಗ್ ಒಳ್ಳೆ ಊಟ ಆಯ್ತು ನಿಮ್ಗೆ? ಹಂಗೂ ನನಗೆ ರಾಗಿ ಮುದ್ದೆ ತಿಂದಲೇ ಇರೋಕ್ ಆಗದೇ ಇಲ್ಲ ಅನ್ನೋಂಗಿದ್ರೆ ರಾಗಿ ಮುದ್ದೆ ಬದಲು ರಾಗಿ ದೋಸೆ ಮಾಡ್ಕೊಂಡು ತಿನ್ನಿ. ಲೈಟ್ ಆಗೂ ಇರುತ್ತೆ, ಡೈಜೆಷನ್ಗೆ ತುಂಬಾ ಈಸಿ. ಹಂಗೂ ಸರ್, ನಂಗೆ ರಾಗಿ ಮುದ್ದೆ ತುಂಬಾ ರೂಢಿ ಆಗ್ಬಿಟ್ಟಿದೆ ಸರ್, ಬಿಟ್ಟಿರಕ್ಕೆ ಆಗಲ್ಲ, ಕಂಪ್ಲೀಟೇ ಆಗಲ್ಲ ನನ್ ಊಟ ಅನ್ನೋ ತರ ಇದ್ರೆ ರಾತ್ರಿ 7 ಗಂಟೆ ಒಳಗೆ ನೀವು ರಾಗಿ ಮುದ್ದೆ ತಿನ್ಬೇಕು. ಇನ್ನ ನಿಮ್ ಪಾಲಿಗೆ ಮಜ್ಜಿಗೆನಂತೂ ಅಮೃತ ತರ ಟ್ರೀಟ್ ಮಾಡ್ಬೇಕು. ದಿನ ಮಧ್ಯಾಹ್ನ ಊಟ ಆದ್ಮೇಲೆ, ರಾತ್ರಿ ಊಟ ಆದ್ಮೇಲೆ 1 ಗ್ಲಾಸ್ ಮಜ್ಜಿಗೆ ಕುಡಿಯೋದನ್ನ ರೂಢಿ ಮಾಡ್ಕೊಳ್ಳಿ. ತೆಳ್ಳಗಿರ್ಬೇಕು. ಆದ್ರೆ ಇವಾಗ ಮೋಸ್ಟ್ ಇಂಪಾರ್ಟೆಂಟ್, ನಾನ್ ವೆಜ್ ತಿನ್ಬೋದಾ ಸರ್? ಖಂಡಿತ ತಿನ್ಬೋದು. ಆದ್ರೆ ನಾನ್ ಹೇಳೋ ರೀತಿ ತಿಂತೀನಿ ಅಂದ್ರೆ ಮಾತ್ರ. ಮಾಂಸನ ಚೆನ್ನಾಗಿ ಬೇಯಿಸಿ ಸೂಪ್ ರೀತಿ ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕೊಂಡು ಮೆಣಸು, ಜೀರಿಗೆ ಹಾಗೂ ಶುಂಠಿನ ಸೇರಿಸಿ ತಿನ್ನೋ ಹಂಗಿದ್ರೆ ಮಾತ್ರ ತಗೋಬೇಕು. ಆದ್ರೆ ನಮ್ಗೆಲ್ಲ ನಾನ್ ವೆಜ್ ಅಂದ್ರೆ ಹೆಂಗೆ? ಕಬಾಬೇ ಆಗ್ಬೇಕು, ತಂದೂರಿ, ಚಾಪ್ಸ್ ಮೇಲಂತೂ ಎಣ್ಣೆ ತೇಲ್ತಾ ಇರುತ್ತೆ. ತಿಂತಾ ಇದ್ರಂತೂ ಎಷ್ಟು ಮಸಾಲೆ ಹಾಕಿರ್ತೀರ ಅಂದ್ರೆ ಗಂಟ್ಲಿಂದ ಹೊಟ್ಟೆ ತನಕ ಉರಿತಾನೆ ಇರುತ್ತೆ.
ಈ ರೀತಿ ನಾನ್ ವೆಜ್ ತಿಂತೀರಾ ಅಂದ್ರೆ ಖಂಡಿತ ಅವಾಯ್ಡ್ ಮಾಡಬೇಕು. ಇನ್ನ ಆಚೆ ತಿನ್ನಲ್ಲ ಸರ್, ಮನೆ ಊಟನೇ ತಿಂತೀನಿ, ಜಾಸ್ತಿ ಜಂಕ್ ಫುಡ್ ತಿನ್ನಲ್ಲ ಅಂದ್ರೂ ಈ ತರ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಿರ್ತೀರಾ. ಇಷ್ಟು ಸಲ ಮನೇಲಿ ನೀವು ಮಸಾಲ ಖಾರ ಎಲ್ಲ ತಿನ್ಕೊಂಡು 4-5 ಸಲ ಕಾಫಿ ಟೀ ಕುಡ್ಕೊಂಡು ಇಷ್ಟು ಎಣ್ಣೆ ಕರ್ದಿರೋ ಪದಾರ್ಥ ತಿಂತಾ ಇದ್ರೆ ನೀವು ಆಚೆ ತಿಂದ್ರೆ ಏನು, ಮನೇಲಿ ತಿಂದ್ರೆ ಏನು, ಮೇನ್ ತಿನ್ನೋ ಆಹಾರನೇ ಸರಿ ಇಲ್ವಲ್ಲ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಆಯುರ್ವೇದ ಪ್ರಕಾರ ಊಟಕ್ಕಿಂತ 20-30 ನಿಮಿಷ ಮುಂಚೆ ಕಟು ರಸ ತಗೋಬೇಕು. ಉದಾಹರಣೆಗೆ ಹಾಗಲಕಾಯಿ ಜ್ಯೂಸ್. ನಂತರ 10-15 ನಿಮಿಷ ಆದ್ಮೇಲೆ ಒಣಶುಂಠಿ ಜೊತೆಗೆ ಸೈಂಧವ ಲವಣನ ಚೆನ್ನಾಗಿ ಅಗಿದು ತಿನ್ಬೇಕು. ಇದರಿಂದ ನಮ್ಗೆ ಅಗ್ನಿ ದೀಪನ ಆಗುತ್ತೆ. ಇದು ಆಪಟೈಸರ್ ರೀತಿ ಕೆಲಸ ಮಾಡುತ್ತೆ. ನಾವು ರೆಸ್ಟೋರೆಂಟ್ ಗಳಲ್ಲಿ ಗೋಬಿ ಮಂಚೂರಿ, ಪೆಪ್ಪರ್ ಡ್ರೈ ಇದನ್ನೆಲ್ಲ ಆಪಟೈಸರ್ ಅಂತೀವಲ್ಲ, ಇವೆಲ್ಲ ಆಪಟೈಸರ್. ಆಕ್ಚುಯಲ್ ಆಪಟೈಸರ್ ಅಂದ್ರೆ ಇದು ಭಾವನ ಶುಂಠಿ ಅಂತಾನೆ ನಿಮಗೆ ರೆಡಿ ಆಯುರ್ವೇದಿಕ್ ಫಾರ್ಮುಲೇಷನ್ ಸಿಗುತ್ತೆ. ಇದು ಎಲ್ಲಾ ಆಯುರ್ವೇದ ಶಾಪ್ ಅಲ್ಲೂ ನಿಮ್ಗೆ ಅವೈಲೇಬಲ್ ಇರುತ್ತೆ. ಊಟಕ್ಕಿಂತ ಮುಂಚೆ 5 ನಿಮಿಷ ಮುಂಚೆ 1-2 ಪೀಸ್ ನ ಚೆನ್ನಾಗಿ ಅಗದು ತಿನ್ನೋದ್ರಿಂದ ನಿಮ್ ಡೈಜೆಷನ್ ಕೆಪಾಸಿಟಿ ಇನ್ನೂ ಜಾಸ್ತಿ ಆಗುತ್ತೆ. ಮನೆ ಮದ್ದಿನ ವಿಚಾರಕ್ಕೆ ಬರೋದಾದ್ರೆ ಮಜ್ಜಿಗೆನಂತೂ ಬೆಸ್ಟ್ ಫ್ರೆಂಡ್ ಮಾಡ್ಕೊಂಬಿಡಿ. ಇನ್ನು ಜೀರಿಗೆ ಮತ್ತೆ ಧನ್ಯ ಕುದಿಸಿದ ನೀರ್ನಂತೂ ನಿಮಗೆ ಕಾಫಿ ಟೀ ತರ ಯಾವಾಗ ಕುಡಿಬೇಕು ಅನ್ಸುತ್ತೋ ಅವಾಗೆಲ್ಲ ಕುಡಿಬಹುದು. ಇದರಿಂದ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಇನ್ನ ಬೆಟ್ಟದ ನೆಲ್ಲಿಕಾಯಿ ಪೌಡರ್ 1/4 ಚಮಚ ಹನಿ ಜೊತೆಗೆ 1 ಚಮಚ ಬೆಟ್ಟದ ನೆಲ್ಲಿಕಾಯಿ ಪೌಡರ್ನ ಊಟ ಆದ್ಮೇಲೆ ದಿನ ತಗೊಳ್ಳೋದನ್ನ ರೂಢಿ ಮಾಡ್ಕೊಳ್ಳಿ. ಇನ್ನ 1 ಪಿಂಚ್ ಹಿಂಗನ ಬೆಚ್ಚಗಿರೋ ನೀರಿಗೆ ಹಾಕೊಂಡು ಕುಡೀರಿ. ಇದರಿಂದ ನಿಮಗೆ ಬ್ಲೋಟಿಂಗ್ ಇರೋರಿಗೆ ಮತ್ತೆ ಊಟ ಮಾಡಿದ ತಕ್ಷಣ ಹೊಟ್ಟೆ ಭಾರ ಅನ್ಸುತ್ತೆ ಸರ್, ಒಂಥರ ಡಿಸ್ಕಂಫರ್ಟ್ ಅನ್ಸುತ್ತೆ ಅನ್ನೋರಿಗೆಲ್ಲ ತುಂಬಾ ಒಳ್ಳೇದು. ಇನ್ನ 1/4 ಚಮಚ ಎಷ್ಟಿ ಮಧು ಚೂರ್ಣನ ಹಾಲಿನ ಜೊತೆ ಕುಡಿಯೋದನ್ನ ರೂಢಿ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಹೊಟ್ಟೆಲ್ ಅಲ್ಸರ್ ಆಗಿದ್ರು ಇಲ್ಲ ಹುಣ್ಣಾಗಿದ್ರು ಕೂಡ ಇದು ಕಡಿಮೆ ಆಗುತ್ತೆ. ಬಟ್ ಒಂದ್ ಕಾಷನ್ ಏನಂದ್ರೆ BP ಮತ್ತೆ ಹಾರ್ಟ್ಗೆ ಸಮಸ್ಯೆಗೆ ಮಾತ್ರೆ ಏನಾದ್ರು ತಗೊಂತಾ ಇದ್ರೆ ಕನ್ಸಲ್ಟೇಷನ್ ಮಾಡಿ ತಗೊಳ್ಳಿ. ಇನ್ನ ಊಟ ಮಾಡುವಾಗ ಮೊದಲೆರಡು ತುತ್ತಿಗೆ ತುಪ್ಪ ಹಾಕೊಂಡು ತಿನ್ನೋದನ್ನ ರೂಢಿ ಮಾಡ್ಕೊಳ್ಳಿ. ತುಪ್ಪ ತಿಂದ್ರೆ ದಪ್ಪ ಆಗ್ತೀನಿ, ಕೊಲೆಸ್ಟ್ರಾಲ್ ಆಗುತ್ತೆ, ಇದನ್ನೆಲ್ಲ ತಲೆಯಿಂದ ಆಚೆ ತೆಗ್ದ್ಬಿಡಿ. ಒಂದ್ಯಾವ್ದೋ ಸೂಪರ್ ಫುಡ್, ಒಂದ್ಯಾವ್ದೋ ಮಾತ್ರೆಯಿಂದ ಈ ಸಮಸ್ಯೆ ಸರಿ ಹೋಗೋದಂತದಲ್ಲ. ತಕ್ಷಣಕ್ಕೆ ನಿಮ್ಗೆ ಆರಾಮ್ ಅನ್ಸ್ಬೋದು, ಬಟ್ ಆದ್ರೆ ಪದೇ ಪದೇ ಬರ್ತಾನೆ ಇರುತ್ತೆ. ಎಷ್ಟೋ ಜನ ಹೇಳ್ತಾರೆ ಸರ್ 1-2 ಮಾತಿಗೆ ಹೆಚ್ಚಿಗೆ ಕೊಟ್ಬಿಡಿ, ಬಟ್ ಈ ಪಥ್ಯನೆಲ್ಲ ಫಾಲೋ ಮಾಡೋದಕ್ಕೆ ತುಂಬಾ ಕಷ್ಟ ಅಂತ. ಈ ರೀತಿ ಮನೋಭಾವನೆ ಇದ್ರೆ ನಿಮ್ ಗ್ಯಾಸ್ಟ್ರಿಟಿಕ್ ಸಮಸ್ಯೆ ಜೀವನದಲ್ಲಿ ಸರಿ ಹೋಗಲ್ಲ. ನಾನು ಆಯುರ್ವೇದ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೂ ಸಹ ಅಷ್ಟೇ, ಮಾತ್ರೆಗಳ ಜೊತೆಗೆ ಪಥ್ಯ ಫಾಲೋ ಮಾಡಂಗಿದ್ರೆ ಮಾತ್ರ ಕೊಡ್ತೀನಮ್ಮ ಅಂತ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ. ಏನಕ್ಕಂದ್ರೆ ಎಲ್ಲ ನಾವು ಮಾಡ್ಕೊಂಡಿರೋ ಪ್ರಜ್ಞಾಪರಾಧನೆ. ನಮ್ಗೆ ಆಸೆಗಳು ಜಾಸ್ತಿ, ಕಂಡಿದ್ದೆಲ್ಲ ತಿನ್ಬೇಕು, ಅದು ಬೇಕು ಇದು ಬೇಕು, ಎಕ್ಸರ್ಸೈಸ್ ಮಾಡಲ್ಲ, ಕೆಲ್ಸ ಅಂತ ಸ್ಟ್ರೆಸ್ ಜಾಸ್ತಿ, ಟೈಮೇ ಇಲ್ಲ. ಪಾಪ ನಮ್ಮ ಬಾಡಿನ ಸಹ ಎಷ್ಟಂತ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಆಹಾರ ಪದ್ಧತಿ ಎಷ್ಟು ಮುಖ್ಯನೋ ನಮ್ಮ ಮಾನಸಿಕ ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ನಿದ್ದೆ ತುಂಬಾ ಚೆನ್ನಾಗಿ ಮಾಡ್ಬೇಕು. ಸ್ಟ್ರೆಸ್, ಒತ್ತಡ ಕಡಿಮೆ ಮಾಡುವಂತ ಪ್ರಾಣಾಯಾಮ, ಯೋಗಾಸನಗಳನ್ನ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಕೆಳಗಡೆ ವಿಡಿಯೋದಲ್ಲಿ ಲಿಂಕ್ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಆಯುರ್ವೇದ ಕನ್ಸಲ್ಟೇಷನ್ ಹಾಗೂ ಟ್ರೀಟ್ಮೆಂಟ್ಗಾಗಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆನೆ ಮೆನ್ಷನ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಇದೇ ರೀತಿ ಯೂಸ್ಫುಲ್ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.